KGF ಪಟ್ಟಣದ ಜನತೆಗೆ ಸಮಸ್ತ ಜನತೆ ಹಾಗೂ ಸಾರ್ವಜನಿಕರಿಗೆ ಮುಖ್ಯವಾಗಿ ವಾಹನ ಚಾಲಕರಿಗೆ ಬೆಳಗಿನ ಶುಭೋದಯಗಳು. ಈ ದಿವಸ ನಾವು ತಾಲೂಕು ಕಾನೂನು ಸೇವೆಗಳ ಸಮಿತಿ KGF, ವಕೀಲರ ಸಂಘ KGF, ಪ್ಯಾನಲ್ ವಕೀಲರು KGF, ಪೊಲೀಸ್ ಇಲಾಖೆ KGF, ಪ್ರಾದೇಶಿಕ ರಸ್ತೆ ಸಾರಿಗೆ ಇಲಾಖೆ KGF ಮತ್ತು ಅರೆಕಾಲಿಕ ಕಾನೂನು ಸ್ವಯಂ ಸೇವಕರು KGF ಹಾಗೂ ಜೈನ್ ಕಾಲೇಜ್ KGF ರವರ ಒಂದು ಜಂಟಿ ಸಹಯೋಗದಲ್ಲಿ ಈ ದಿವಸ ನಾವು ರಸ್ತೆ ಸುರಕ್ಷತೆ ಸಪ್ತಾಹವನ್ನು ಏರ್ಪಡಿಸಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಈ ದಿವಸ ನಮ್ಮೊಂದಿಗೆ ನಮ್ಮ ಎಲ್ಲ ಇಲಾಖೆ, ವಕೀಲರ ಸಂಘ ಮತ್ತು ನಮ್ಮ ನ್ಯಾಯಾಧೀಶರೊಟ್ಟಿಗೆ ಜೈನ್ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು ಸಕ್ರಿಯವಾಗಿ ಪಾಲ್ಗೊಂಡು ರಸ್ತೆ ಸುರಕ್ಷತೆ ಬಗ್ಗೆ ನಮ್ಮ ಸ್ಲೋಗನ್ಗಳನ್ನು, ಬ್ಯಾನರ್ಗಳನ್ನು ತೋರಿಸೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ತಕ್ಕಂಥದ್ದು ಕೇವಲ ಕಾನೂನಿನ ರಕ್ಷಣೆ ಅಂತ ತಿಳ್ಕೊಬಾರ್ದು, ಅದು ನಮ್ಮ ಜೀವ ರಕ್ಷಣೆ ಅನ್ನೋದನ್ನು ಯಾವತ್ತು ಕಾರಣಕ್ಕೂ ಮರಿಬಾರ್ದು. ನಾನು ಇಲ್ಲಿ 6 ತಿಂಗಳಾಗಿ ನಾನು ಜಿಲ್ಲಾ ನ್ಯಾಯಾಧೀಶನಾಗಿ ಇಲ್ಲಿ ಬಂದಾಗ ನಾನು ಐ ಆಮ್ ಡೀಲಿಂಗ್ ವಿತ್ MEC ಕೇಸಸ್. ನಾನು ಕರ್ನಾಟಕ ಸ್ಟೇಟಲ್ಲಿ ಎಲ್ಲೂ ನೋಡಲಿಲ್ಲ. ನಾನು ಅದೇ ನಮ್ಮ ವಕೀಲರ ಸಂಘದವರಿಗೆ ಹೇಳ್ತಾ ಇದ್ದೆ, ಈಗ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕೂಡ ನೋಡಲಿಲ್ಲ. ಇಲ್ಲಿಯಷ್ಟು ಪ್ರಾಬ್ಲಮ್ಸ್ ಆಗಿದೆ ಅಂತಂದರೆ DL ಇಲ್ಲದೆ ಇರ್ತಕ್ಕಂಥದ್ದು ಹೆಚ್ಚು ಕಡಿಮೆ 75 to 80% ಟೂ ವೀಲರ್ ಇರ್ಬೋದು ಅಥವಾ 4 ವೀಲರ್ ಇರ್ಬೋದು, ಇನ್ಶೂರೆನ್ಸ್ ಮಾಡಿಸ್ತಿರ್ತಕ್ಕಂಥದ್ದು ಭಾಳ ದುರಂತ ಅಂತ ಹೇಳಿಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ. ನಾನು KGFನಲ್ಲಿ ನಾನು ಹಿಂದೆನೂ ಕೂಡ ಇಲ್ಲಿ ಕೆಲಸ ಮಾಡಿದ್ದೀನಿ ಮ್ಯಾಜಿಸ್ಟ್ರೇಟ್ ಆಗಿ. ಆದರೆ ನಾನು MEC ಕೇಸಸ್ನಲ್ಲಿ ನೋಡಿದಾಗ ನಿನ್ನೆ ಸಮೇತ ಪ್ರತಿದಿನ ನಾನು ನಮ್ಮ ವಕೀಲರಿಗೆಲ್ಲ ಗೊತ್ತು, ಮೋಸ್ಟ್ ಆಫ್ ದಿ 90% ಆಫ್ ಕೇಸಸ್, ಅದರಲ್ಲಿ ಪರಿಹಾರದ ಕೇಸ್ಗಳಲ್ಲಿ ಇನ್ಶೂರೆನ್ಸೇ ಇರ್ತಾ ಇಲ್ಲ. ಡೆತ್ ಕೇಸು, ಈ ಒಂದು ಉದಾಹರಣೆಗೆ ಅಂತಂದರೆ ಯಾವುದೋ ಒಂದು ಸಿವಿಯರ್ ಇಂಜುರಿ, ನನ್ನ ಹೆಸರು ಕೇಸು ನಂಬರ್ ಹೇಳಲಿಕ್ಕೆ ಇಷ್ಟಪಡಲ್ಲ, ಪಾರ್ಟಿ ಹೆಸರನ್ನ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ, ಪಕ್ಷಗಾರರ ಹೆಸರನ್ನ. ಒಂದು ಕೇಸಲ್ಲಿ ಒಬ್ಬ 70 ವರ್ಷದ ಮುದುಕ ಆಕ್ಸಿಡೆಂಟ್ ಮಾಡ್ತಾನೆ, 2 ವೀಲರು. he did not possess any driving license and there is no insurance policy to the said vehicle, 2-wheeler, motorcycle. The injured sustained severe and grievous injuries. Head injury ಆಗಿರುತ್ತದೆ. ಅವನು ಪರಿಹಾರಕ್ಕೋಸ್ಕರ ನಮ್ಮ ಕೋರ್ಟಲ್ಲಿ KGF ನ್ಯಾಯಾಲಯದಲ್ಲಿ ಕೋರ್ಟ್ನಲ್ಲಿ ಕೇಸ್ ಹಾಕೋತಾನೆ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ಅವನು ತುಂಬ ಸಿವಿಯರ್ ಇಂಜುರಿ ಆಗಿ ಸರ್ಜರಿ ಆಗಿ ತುಂಬ ಸಫರ್ ಪಡ್ತಾನೆ. He had spent nearly about 25 lakhs rupees towards medical expenses. That too in a reputed ಯಾವುದೋ ಒಂದು ಒಳ್ಳೆ ಆಸ್ಪತ್ರೆ, ಅದು ಮಲ್ಟಿಪಲ್ ಸ್ಪೆಷಾಲಿಟಿ ಹಾಸ್ಪಿಟ್ಲು, ಯಾವುದು ಇದು ಮಣಿಪಾಲ್ ಹಾಸ್ಪಿಟ್ಲ್. ಅಲ್ಲೆಲ್ಲ ನಿಮಗೆ ಗೊತ್ತೇ ಇದೆ ಎಷ್ಟು ಇದಾಗ್ತದೆ ಅಂತೇಳಿ. ಈಗ ಅವನಿಗೆ DL ಇಲ್ಲ, ಮೋಟ್ರ್ ಸೈಕಲ್ಗೆ ಇನ್ಶೂರೆನ್ಸ್ ಇಲ್ಲ. ಒಂದು ಮೋಟ್ರ್ ಸೈಕಲ್ 2 ವೀಲರ್ ಅಂತಂದರೆ ಅದು ಓಲ್ಡ್ ಮಾಡಲ್, 10-15 ವರ್ಷದ ಓಲ್ಡ್ ಮಾಡಲು. ಅಂಥ ನಿಟ್ಟಿನಲ್ಲಿ ಅವನಿಗೆ ಏನು ಕಾಂಪನ್ಸೇಷನ್ ನಾವು ಕೊಡಬೇಕು ಕೋರ್ಟ್ನಲ್ಲಿ ಹೇಳಿ. ಅವನಿಗೆ DL ಇಲ್ಲ, ಇನ್ಶೂರೆನ್ಸ್ ಇಲ್ಲ.
ಇವನು 25 ಲಕ್ಷ ಇವನು ಖರ್ಚು ಮಾಡಿರ್ತಾನೆ, ಅವನಿಗೆ ಎಷ್ಟು ಮತ್ತು ಇನ್ನೆಷ್ಟು ಖರ್ಚು, ಕೋರ್ಟ್ನಲ್ಲಿ ಎಷ್ಟು ಅವಾರ್ಡ್ ಆಗುತ್ತೋ ಗೊತ್ತಿಲ್ಲ. ಏನಿಲ್ಲ ಅಂದ್ರೆ 35-40 ಲಕ್ಷ ಅವಾರ್ಡ್ ಆದರೆ ಹೂ ಹ್ಯಾಸ್ ಟು ಬೇರ್ ದಟ್ ಎಕ್ಸ್ಪೆನ್ಸಸ್. ನಾವು ಆಕ್ಸಿಡೆಂಟ್ ಮಾಡಿಬಿಡ್ತೀವಿ, ಏನೋ ಒಂದು ಕ್ರಿಮಿನಲ್ ಕೇಸ್ ಆಗುತ್ತೆ, ಏನೋ ಒಂದು ಫೈನ್ ಕಟ್ಬಿಡ್ತೀವಿ, ಅಥವಾ ಏನೋ ಕನ್ವಿಕ್ಷನ್ ಆಗುತ್ತೆ, ಒಂದು 6 ತಿಂಗಳು ಜೈಲಲ್ಲಿ ಇರ್ತೀವಿ, ಬರ್ತೀವಿ. ಆದರೆ ಅಪಘಾತಕ್ಕೆ ಒಳಗಾದ ವ್ಯಕ್ತಿಗಳು, ಅವರ ಕುಟುಂಬದವರು ಎಷ್ಟು ಡಿಪೆಂಡೆನ್ಸ್ ಇರ್ತಾರೆ, ಎಷ್ಟು ಸಫರ್ ಆಗ್ತಾರೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕಾಗುತ್ತೆ. ಈಗ ಆ ವ್ಯಕ್ತಿ 35 ವರ್ಷ ಅವನಿಗೆ ಆಕ್ಸಿಡೆಂಟ್ ಆದವನಿಗೆ, ಅವನ ಹೆಂಡತಿ ಮಕ್ಕಳಿದ್ದಾರೆ, ತಂದೆ ತಾಯಿ ಇದ್ದಾರೆ, ಅವನಿಗೆ ದುಡಿಲಿಕ್ಕೆ ಆಗ್ತಾ ಇಲ್ಲ. ಈಗ ಪರ್ಮನೆಂಟ್ ಡಿಸಬಿಲಿಟಿ, ಅಂಗನ್ಯೂನ್ಯತೆ ಇದೆ ಅವನಿಗೆ, ಶಾಶ್ವತ ಅಂಗನ್ಯೂನ್ಯತೆ. ಇಂಥ ಸಂದರ್ಭಗಳಲ್ಲಿ ಎಷ್ಟು ಒಂದು ಕಾನೂನನ್ನು ನಾವು ಉಲ್ಲಂಘನೆ ಮಾಡ್ದಂಗೆ ಆಗ್ತದೆ, ಆ ಕುಟುಂಬಕ್ಕೆ ನಾವು ಏನು ಪರಿಹಾರ ಕೊಟ್ಟಂಗೆ ಆಗ್ತದೆ. ಇಂಥ ಸಮಸ್ಯೆಗಳು ಸಾಕಷ್ಟು ಈ KGF ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಕಡ್ಡಾಯವಾಗಿ ನಿಮ್ಮ ಒಂದು ಏನಿದೆ ಟೂ ವೀಲರ್ ಕೆಲವು ನಾನು ನೋಡಿದ್ದೇನೆ, ಅವಾಯ್ಡ್ ಮಾಡಲಿಕ್ಕೋಸ್ಕರ ಪಕ್ಕದ ರೋಡಿಗೆ ಹೋಗೋದು, ರಸ್ತೆಗೆ ಹೋಗೋದು, ಅಲ್ಲಿ ಆಕ್ಸಿಡೆಂಟ್ ಮಾಡೋದು, ಅರ್ಜೆಂಟ್ನಲ್ಲಿ ಇದು ಮಾಡ್ತಕ್ಕಂಥದ್ದು, ಗಡಿಬಿಡಿನಲ್ಲಿ ಹೋಗ್ತಕ್ಕಂಥದ್ದು. ದಯಮಾಡಿ ಕಾನೂನನ್ನು ನೀವೇನು ಈಗ ಇನ್ಶೂರೆನ್ಸ್ ಮಾಡಿಸೋದಿಲ್ಲ, ಏನು ಒಂದು 2,000-3,000 ರೂಪಾಯಿ ಅಂತಂದರೆ ನೋಡಿ, ಅವರಿಗೆ ನಾನು ಹೇಳಿದೆ ಈಗ ಕೇಸ್ ಬಗ್ಗೆ 2-3 ಸಾವಿರ ರೂಪಾಯಿ ಖರ್ಚು ಮಾಡಿ ಅವನಿಗೆ ಇದು ಮಾಡಿದರೆ 50 ಲಕ್ಷ ಅಲ್ಲ 1 ಕೋಟಿ ಆದರೂ ಪರಿಹಾರ ಕೊಡ್ತಾಯಿದ್ರು. ಈಗ ಅವನೇನು ಮಾಡ್ಬೇಕು, ಅವನು ಹೆಂಗೆ ವಸೂಲಿ ಮಾಡೋದೇನು? ಈಗ ಟೂ ವೀಲರ್ ಆಯಿತು 70 ಈಗ ಎಷ್ಟು, ಮೋಟ್ರ್ ಸೈಕಲ್ ಅಂದರೆ 10-15 ಇಯರ್ಸ್ ಓಲ್ಡ್ ಮಾಡಲಿ ಅಂತ ಅಂದ್ಕೊಂಡ್ರೆ ಎಷ್ಟಕ್ಕೆ ಹೋಗ್ಬೋದು ಅದು? 10,000, 35-40 ಲಕ್ಷ ಕಾಂಪನ್ಸೇಷನ್. ಎಲ್ಲ ಅದು ಹರಾಜಿಗಿಟ್ಟರು ಅವನು ಆ್ಯಕ್ಷನ್ ಮಾಡೋದು, ನಾವು ಪ್ರಾಪರ್ಟಿ ಹರಾಜಿಗಿಟ್ಟು ಏನು ಮಾಡಿದ್ರು ರಿಕವರಿ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಇದು ಭಾಳ ದುರಂತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಈಗ ನಾವು ಈ ನಮ್ಮ KGF ವಕೀಲರ ಸಂಘ ಮತ್ತು ಈ ಕಾನೂನು ಸೇವೆಗಳ ಸಮಿತಿ ವತಿಯಿಂದ ಈ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ನಾವು ಕೂಡ ಈ ಒಂದು ಆಯೋಜನೆಗಳನ್ನು ಹಮ್ಮಿಸ್ಕೋತಾ ಇದ್ದೀವಿ. ನಾನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೆ ಇದ್ರ ಬಗ್ಗೆ. ನಾನು ಹೇಳೋದು ಇಷ್ಟೇ, ದಯಮಾಡಿ ಟೂ ವೀಲರ್ಗಳು ಓಡಿಸ್ತಕ್ಕಂಥವ್ರು ಬರೀ ಇನ್ಶೂರೆನ್ಸ್ ಇದನ್ನಷ್ಟೇ ಮಾಡಿದ್ರೆ ಸಾಲದು, ಬರೀ ಹೆಲ್ಮೆಟ್ ಅಷ್ಟೇ ಧರಿಸಿದ್ರೆ ಸಾಲದು, ಕಡ್ಡಾಯವಾಗಿ ಇನ್ಶೂರೆನ್ಸ್ ಪಾಲಿಸಿನ ಮಾಡ್ತಕ್ಕಂಥದ್ದು. ಆಮೇಲೆ ನಾನು ಈ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ವಾಹನಗಳನ್ನು ಅದನ್ನು ತಪಾಸಣೆ ಮಾಡ್ತಕ್ಕಂಥದ್ದು. ಇನ್ಶೂರೆನ್ಸ್ ಇದೆಯೇ, ನಮ್ಮ ಪೊಲೀಸ್ನವ್ರಿಗೂ ಕೂಡ ಇದು ಬರೀ ಪೊಲೀಸ್ ಇಲಾಖೆ ಜವಾಬ್ದಾರಿ ಅಥವಾ RTO ಜವಾಬ್ದಾರಿ ಅಂತ ನಾವೆಲ್ಲರೂ ಕೂಡ ಸಾರ್ವಜನಿಕರು ಕೂಡ ಪ್ರತಿಯೊಬ್ಬರು ಕೂಡ ಅದಕ್ಕೆ ಸ್ಪಂದಿಸಬೇಕು ಅಂತಕ್ಕಂಥದ್ದು ತಾವು ಯಾವತ್ತೂ ಮರಿಬಾರ್ದು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಪ್ತಾಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇನ್ನು ಮುಂದೆ ಇವತ್ತಿನಿಂದಲೇ ದಯಮಾಡಿ ಎಲ್ಲರೂ ಸಹ ಹೆಲ್ಮೆಟ್ ಹಾಕ್ತಾ ಇರತಕ್ಕಂಥವ್ರು, ಅವ್ರ ಜೀವ ಅಲ್ಲ, ಇಡೀ ಕುಟುಂಬವನ್ನೇ ಕಾಪಾಡ್ತಕ್ಕಂಥದ್ದು, ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಗಮನದಲ್ಲಿ ಇಟ್ಕೊಂಡು ಇನ್ನು ಮುಂದೆ ಇವತ್ತಿಂದ ಇನ್ನು ಒಂದು ವಾರದಲ್ಲಿ ನಾನು ಗಮನಿಸ್ತೇನೆ, ನಮ್ಮ ಪೊಲೀಸ್ ಇಲಾಖೆಯವರಿಗೆ, ನಮ್ಮ RTO ಇಲಾಖೆಯವರಿಗೆ ಮತ್ತು ನಾವು ಕೂಡ ಜೊತೆಗಿದ್ದು ನಾವು ಮಾಡ್ತೇವೆ ಅಬ್ಸರ್ವೇಷನ್ ಮಾಡ್ತೀವಿ. ನಾನು ನೋಡೋಣ, ಒಂದು ತಿಂಗಳಲ್ಲಿ ನೀವೆಲ್ಲ ಶಬ್ದ ಮಾಡಬೇಕು. 1 ತಿಂಗಳಲ್ಲಿ ನಾವು ಯಾರೂ ಕೂಡ ಹೆಲ್ಮೆಟ್ ಧರಿಸದೆ ಗಾಡಿನ ಮುಟ್ಟೋದಿಲ್ಲ. ಪ್ರತಿಯೊಂದು ಇದಕ್ಕೂ ಕೂಡ ನಾವು ಇನ್ಶೂರೆನ್ಸ್, ನಾವು ಕೂಡ ಹಳ್ಳಿಗೆ ಹೋಗಿ ಹೇಳ್ತಾ ಇರ್ತೀವಿ. ಫಸ್ಟು ನಾವು ಏನು ಮಾಡಿದ್ರೆ ಅವೇರ್ನೆಸ್ ಹೇಳೋದಂತಂದರೆ, ಯಾವುದೋ ಕಾಲೇಜ್ಗೋ ಅಥವಾ ಎಲ್ಲೋ ಯಾವುದೋ ಒಂದು ಸಂಘ ಸಂಸ್ಥೆ ಯಾವುದೋ ಹಳ್ಳಿಗೆ ಹೋದರೆ ನಾವು ಹೇಳ್ತೀವಿ ಮೋಟ್ರ್ ವಾಹನ ಕಾಯ್ದೆ ಬಗ್ಗೆ ನಾವು ಫಸ್ಟ್ ಆಫ್ ಆಲ್ ಅದನ್ನು ತೊಗೊಳ್ತೀವಿ. ಈಗ ಟ್ರ್ಯಾಕ್ಟರ್ ಇರ್ತದೆ ಕೆಳಗಡೆ ಹೊರಗಡೆ ಎಲ್ಲ, ಈ ಟ್ರ್ಯಾಕ್ಟರ್ಗಳು ಓಡಿಸ್ತಕ್ಕಂಥವ್ರಿಗೆ ಇನ್ಶೂರೆನ್ಸ್ ಅಲ್ಲ, ಅದು ಏನೂ ಇರೋದಿಲ್ಲ ಅದಕ್ಕೆ. ಈ ಥರದ್ದೆಲ್ಲ ಸಮಸ್ಯೆಗಳು ನೋಡಿ, ಭಾಳಷ್ಟು ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ ಈ ಒಂದು ನಿಟ್ಟಿನಲ್ಲಿ. ಮತ್ತು ಟ್ರಾಫಿಕ್ ಆಗಲಿ ಮತ್ತೊಂದಾಗಲಿ, ನಮ್ಮ ಇದು ಅಂತಲ್ಲ, ಅದು ಖಾಲಿ ಈ ಕೆಲವು ಸಲ ಏನಾಗ್ತದೆ, ಸಿಗ್ನಲ್ ಇಲ್ಲದೆ ಆದರೂ ಕೂಡ ಸುಮ್ಮನೆ ಪಾಸ್ ಆಗ್ತಕ್ಕಂಥದ್ದು, ಸಿಗ್ನಲ್ ಜಂಪ್ ಆಗ್ತಕ್ಕಂಥದ್ದು. ಅಲ್ಲೇನೋ ಒಂದು ಸಿಗ್ನಲ್ ಇರ್ತದೆ, ಹೋಗ್ತಾ ಇರ್ತಾನೆ, ಇನ್ನೊಬ್ಬ ಅವ್ನು ಸಿಗ್ನಲ್ ಇರೋಂಥನು ಅವ್ನು ಪಾಸ್ ಆಗ್ಬೇಕಾದ್ರೆ ಏನಾಗುತ್ತೆ, ಅವ್ನು ಬಂದನೇ ಆಕ್ಸಿಡೆಂಟ್ ಆಗಿ, ಈ ಥರದ್ದು ಸಾಕಷ್ಟು ಆಕ್ಸಿಡೆಂಟ್ಗಳಾಗ್ತವೆ. ವೆಯ್ಟ್ ಮಾಡಬೇಕು, ಒಂದು 2 ನಿಮಿಷ, 1-2 ನಿಮಿಷದಲ್ಲಿ ಏನಾಗಲ್ಲ, ಪ್ರಾಣ ಹಾರು ಹೋಗ್ತಕ್ಕಂಥದ್ದು ಸೆಕೆಂಡ್ನಲ್ಲಿ ಹೋಗ್ಬಿಡ್ಬೋದು. ಆ ಬಗ್ಗೆ ನಾವೆಲ್ಲ ಸ್ವಲ್ಪ ಅವೇರ್ನೆಸ್ ಇರಬೇಕು ನಿಮಗೆ ಮತ್ತು ನಿಮ್ಗೆ ಪ್ರತಿಯೊಬ್ಬರು ಕೂಡ. ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇನ್ನು ಮುಂದಾದರೂ ದಯವಿಟ್ಟು ಎಚ್ಚೆತ್ತುಕೊಂಡು ನಮ್ಮ ಸಾರಿಗೆ ಇಲಾಖೆಗೆ, ಪೊಲೀಸ್ ಇಲಾಖೆಗೆ, ನ್ಯಾಯಾಂಗ ಇಲಾಖೆ ಮತ್ತು ಪ್ರತಿಯೊಂದು ಸಂಘ ಸಂಸ್ಥೆ ನೀವು ಕೂಡ ನಮಗೆ ಸಹಕಾರ ಕೊಡಬೇಕು. ಏನೇ ಸಮಸ್ಯೆಗಳಿದ್ರೂ ಹೇಳಬೇಕು, ಇದು ಮಾಡಬೇಕು. ಇದನ್ನು ಕಾನೂನು ಉಲ್ಲಂಘನೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಅವಾಯ್ಡ್ ಮಾಡ್ತಕ್ಕಂಥದ್ದಾಗಲಿ ದಯವಿಟ್ಟು ಕಾನೂನಿನಿಂದ ಕೈ ತಪ್ಪಿಸ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈ ಎಲ್ಲ ವಿಷಯಗಳನ್ನು ತಾವು ಗಮನದಲ್ಲಿಟ್ಟುಕೊಂಡು ಇನ್ನು ಮೊದಲಾದರೂ ಎಚ್ಚೆತ್ತುಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನುಗೊಳಿಸೋಕ್ಕೆ ನೀವೆಲ್ಲರೂ ಕಾರಣರಾಗ್ತೀರಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಿ ಈ ಒಂದು ಯಶಸ್ವಿಯಾಗಿ ಆಯೋಜನೆ ಮಾಡಿಕೊಟ್ಟಂಥ ಎಲ್ಲ ನನ್ನ ಸಂಘ ಸಂಸ್ಥೆಗಳಿಗೆ
ಹೆಚ್ಚಿನ ರೀತಿಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಅವರ ಪರೀಕ್ಷೆ ಅಂತ ನಾನು ಕೇಳ್ಪಟ್ಟೆ, ಪರೀಕ್ಷೆ ಕೂಡ ನಡೀತಾ ಇದೆ. ಆದರೂ ಕೂಡ ಕೆಲವು ವಿದ್ಯಾರ್ಥಿನಿಯರನ್ನ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಬಂಥ ಪ್ರಾಂಶುಪಾಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದು ಪ್ರತಿಯೊಂದು ಇಲಾಖೆಗೂ, ಸಾರಿಗೆ ಇಲಾಖೆಗೆ, ಪೊಲೀಸ್ ಇಲಾಖೆ, ನಮ್ಮ ವಕೀಲರ ಸಂಘ, ಮತ್ತೊಂದು ಎಲ್ಲ ಒಂದು ಇಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಕೃತಜ್ಞತೆ ಸಲ್ಲಿಸಿ ಈ ಕಾರ್ಯಕ್ರಮ ನಾವು ಮುಗಿಸ್ತಾ ಇದ್ದೀವಿ. ದಯಮಾಡಿ ಇನ್ನು ಮುಂದೆ ನಮ್ಮ ಒಂದು ಈ ರಸ್ತೆ ಸುರಕ್ಷತೆಗೆ ಏನಿದೆ ನೀವೆಲ್ಲರೂ ಸಹಕರಿಸ್ತೀರಿ ಅಂತ ಒಂದು ಭರವಸೆಯನ್ನು ವ್ಯಕ್ತಪಡಿಸ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾನು ಭಾಷಣ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ರಿಗೂ ನಮಸ್ಕಾರ. ಈ ಒಂದು ರಸ್ತೆ ಸುರಕ್ಷತೆ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರ್ತಕ್ಕಂಥ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಂತ ಶಿವಕುಮಾರ್ ಸಾಹೇಬ್ರೆ, ಗೌರವಾನ್ವಿತ ನ್ಯಾಯಾಧೀಶರಾದಂಥ ಜಯಲಕ್ಷ್ಮಿ ಮೇಡಮ್ ಅವರೇ, ಗೌರವಾನ್ವಿತ ನ್ಯಾಯಾಧೀಶರಾದಂಥ ಶಮೀದಾ ಮೇಡಮ್ ಅವರೇ, ಜೈನ್ ಕಾಲೇಜಿನ ಪ್ರಾಂಶುಪಾಲರಾದ ರೇಖಾ ಶೆಟ್ಟಿರವರೇ, ಹಾಗೂ ಈ ಒಂದು ನಮ್ಮ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಹಾಗೂ ವಿದ್ಯಾರ್ಥಿನಿಯರೇ, ಹಾಗೂ ಮಾಧ್ಯಮ ಮಿತ್ರರೇ, ಬಂಧುಗಳೇ, ಈಗಾಗಲೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಸಾಹೇಬರು ರಸ್ತೆ ಸುರಕ್ಷತೆ ಬಗ್ಗೆ ಹಲವಾರು ವಿಚಾರಗಳನ್ನು ತಮ್ಮಲ್ಲೆಲ್ಲ ಹಂಚ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನಾವು ಯಾವುದೇ ಒಂದು ವಾಹನವನ್ನು, ಟೂ ವೀಲರ್ ಆಗಲಿ, ಫೋರ್ ವೀಲರ್ ಆಗಲಿ, ಯಾವುದೇ ವಾಹನವನ್ನು ನಾವು ಕೈಗೆ ತಗೋಬೇಕಾದ್ರೆ ಇಮಿಡಿಯೇಟ್ ಆಗಿ ನಮ್ಗೊಂದು ಲೈಸೆನ್ಸ್ ಇರಬೇಕು, ಅದಕ್ಕೆ RC ಇರಬೇಕು, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರಬೇಕು, ಇನ್ಶೂರೆನ್ಸ್ ಇರಬೇಕು. ಇದನ್ನೆಲ್ಲ ನೋಡಿಕೊಂಡೇ ನಾವೆಲ್ಲ ವಾಹನಗಳನ್ನು ತಗೊಂಡು ಚಾಲನೆ ಮಾಡಬೇಕಾಗುತ್ತೆ. ಕಾರಣ ಏನು ಅಂತಂದರೆ, ಸಾಹೇಬ್ರು ಹೇಳಿದ್ರು, ಇನ್ಶೂರೆನ್ಸ್ ಇಲ್ಲದೆ ಇದ್ರೆ ಏನಾಗುತ್ತೆ, ಲೈಸೆನ್ಸ್ ಇಲ್ಲದೆ ಇದ್ರೆ ಏನಾಗುತ್ತೆ ಅಂತ. ತುಂಬ ಕಷ್ಟ ಆಗುತ್ತೆ, ಕೈಕಾಲು ಮುರ್ಕೊಳ್ತಾರೆ, ಪ್ರಾಣನೇ ಹೋಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಡಾಕ್ಯುಮೆಂಟ್ಸು ತುಂಬ ಅಗತ್ಯವಾಗುತ್ತೆ, ಲೈಸೆನ್ಸ್ ಅಗತ್ಯವಾಗಿರುತ್ತದೆ. ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಸಹ ವಾಹನ ಚಾಲನೆ ಮಾಡೋಕೆ ಮೊದಲು ಟೂ ವೀಲರ್ ಚಾಲನೆ ಮಾಡಬೇಕಾದ್ರೆ ಹೆಲ್ಮೆಟ್ ಅದು ಕಡ್ಡಾಯವಾಗಿದೆ. ಇವಾಗ ಪೊಲೀಸ್ ಇಲಾಖೆಯವರು ಎಲ್ಲ ಸಾರ್ವಜನಿಕರು ಮಾತಾಡ್ಕೊಳ್ತಾರೆ, ನಮಗೆ ಫೈನ್ ಹಾಕ್ಬಿಟ್ರು ಅಂತ. ಫೈನ್ ಹಾಕ್ತೀರ ಏನು ಮಾಡ್ತಾರೆ? ನಮಗೋಸ್ಕರ ತಾನೇ ಹೆಲ್ಮೆಟ್ ಅನ್ನ ಕಡ್ಡಾಯ ಮಾಡಿರೋದು, ನಮ್ಮ ಸುರಕ್ಷತೆಗೋಸ್ಕರ. ಎಲ್ಲಾದ್ರೂ ಬಿದ್ದರೆ ಕೈಕಾಲು ಮುರಿಯುತ್ತೆ, ತಲೆ ಪೆಟ್ಟಾಗುತ್ತೆ. ಈ ಒಂದು ಕಾರಣದಿಂದ ಸರ್ಕಾರ ಅದನ್ನ ಹೆಲ್ಮೆಟ್ ಅನ್ನ ಕಡ್ಡಾಯ ಮಾಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸಾರ್ವಜನಿಕ ಬಂಧುಗಳು ಎಲ್ಲರೂ ಸಹ ಈ ಒಂದು ರಕ್ಷಣೆ ಸುರಕ್ಷತೆ ಬಗ್ಗೆ ನಾವೆಲ್ಲ ಪಾಲನೆ ಮಾಡಬೇಕು, ಮತ್ತು ಯಾರು ಪಾಲನೆ ಮಾಡಲು ಅದಕ್ಕೆಲ್ಲ ಅವ್ರಿಗೆಲ್ಲ ಸಹ ನಾವು ಹೇಳ್ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗೌರವಾನ್ವಿತ ಎಲ್ಲ ನ್ಯಾಯಾಧೀಶರು ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಸಹ ವಕೀಲರ ಸಂಘದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಜೈನ್ ಕಾಲೇಜಿನ ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿಗಳು ಅವ್ರಿಗೂ ಸಹ ನಾವು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಇಲಾಖೆ ಮತ್ತು ಸಾರಿಗೆ ಇಲಾಖೆಯವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು ಅರ್ಪಿಸ್ತಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ನಾವು ವಕೀಲರ ಸಂಘ ಮತ್ತು ಕಾನೂನು ಸೇವೆಗಳ ಸಮಿತಿ, ಜೈನ್ ಕಾಲೇಜ್, ಪೊಲೀಸ್ ಇಲಾಖೆ, ಸಾರಿಗೆ ಇಲಾಖೆ ವತಿಯಿಂದ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. பைக்க ஓட்டும் போது ஹெல்மெட் போட்டு ஓட்டு, ஹெல்மெட்டை போடலன்னா ஐசி வார்டு பெட்டு. பைக்க ஓட்டும் போது ஹெல்மெட் போட்டு ஓட்டு, ஹெல்மெட்டை போடலன்னா ஐசி வார்டு பெட்டு. போனு அழைப்பு வந்தா வண்டி நிறுத்தி பேசு, நிறுத்தி பேசலன்னா டிராபிக் போலீஸ் கேஸு, நிறுத்தி பேசலன்னா டிராபிக் போலீஸ் கேஸு.
மூணு பேரை ஏத்திக்கிட்டு பண்ணத பாவீலிங் தவறி கீழே விழுந்த குடும்பத்துக்கு ஃபீலிங் மூணு பேரை ஏத்திக்கிட்டு பண்ணத பாவீலிங் தவறி கீழே விழுந்த குடும்பத்துக்கே ஃபீலிங் தவறி கீழே விழுந்த உன் குடும்பத்துக்கே ஃபீலிங் பைக்க ஓட்டும் போது ஹெல்மெட் போட்டு ஓட்டு ஹெல்மெட்டை போடலன்னா ஐசி வார்டு பெட்டு டிராபிக் ரூல்ஸ் மதிச்சு ஓட்ட நம்பாமல்ல இல்லைன்னா நீ தானே உடல் ஜெயில உள்ள டிராபிக் ரூல்ஸ் மதிச்சு ஓட்ட நம்பாமல்ல இல்லைன்னா நீ தானே உடல் ஜெயில உள்ள இல்லைன்னா நீ தானே உடல் ஜெயில உள்ள வண்டிய ஓட்டும் போது லெப்ட் ரைட்டு பாரடா ஒழுங்கா பார்த்து நீயும் விடு போய் சேரடா ஒழுங்கா பார்த்து நீயும் விடு போய் சேரடா பைக்க ஓட்டும் போது ஹெல்மெட் போட்டு ஓட்டு ஹெல்மெட்டை போடலன்னா ஐசி வார்டு பெட்டு பைக்க ஓட்டும் போது ஹெல்மெட் போட்டு ஓட்டு ஹெல்மெட்டை போடலன்னா ஐசி வார்டு பெட்டு போனு அழைப்பு வந்தா வண்டி நிறுத்தி பேசு நிறுத்தி பேசலன்னா டிராபிக் போலீஸ் கேஸு நிறுத்தி பேசலன்னா டிராபிக் போலீஸ் கேஸு மதிச்சு போகு நண்பரெல்லாம் கிங்கு ரூல்ஸ மிதிச்சு போகு நபருக்கு இந்த சாங்கு ரோட்டுல காரு மாற போகுது ஒரு கேங்கு நாட்டு நடப்பு சொல்றேன் நல்லா கேளு பங்கு கால நேரத்துல கவனமா போகணும் மாலை நேரத்துல மதுவை மறக்க வேணும் சோழ போல வாழ்க்கை சொலுத்திட நீனு சால பாதுகாப்பு சத்தியமா வேணும் இன்னத்துக்கு ஹெல்மெட் நீ கெத்து காட்டவா நீ எடுத்துக்கிட்டு வந்தது பைக்கில் மாட்டவா இன்னத்துக்கு சீட் பெல்ட் சீன்னு காட்டவா நீ ஏசியில ஓசியில எமன ஏத்தவா ரூல்ஸ மதிச்சு போகும் நண்பரெல்லாம் கிங்கு ரூல்ஸ மிதிச்சு போகும் நபருக்கு இந்த சாங்கு ரோட்டுல காரு மாற போகுது ஒரு கேங்கு நாட்டு நடப்பு சொல்றேன் நல்லா கேளு பங்கு மோதிக்கிட்டா பறக்குது நூத்தி கட்டா பாதியில் உயிர விட்டா பாவம் சொந்தம் பாலைவனம் ஓவர போகும் லோடு ஊருக்கு அது கேடு கம்மியான ஸ்பீடு வாழ்க்கை சமக்கியூடு செல்போனு டிரைவிங் ஜாலியா தான் இருக்கும் எல்போதான் முறியும் போது அப்போ புரியும் உனக்கும் வளைவில் தான் முந்தி போன விளைவு வரும் தானா வளையில தான் சிக்கிக்கிட்டா வாழ்க்கை போகும் வீணா மதிச்சு போகு நண்பரெல்லாம் கிங்கு ரூல்ஸ மிதிச்சு போகு நபருக்கு இந்த சாங்கு ரோட்டுல காரு மாற போகுது ஒரு கேங்கு நாட்டு நடப்பு சொல்றேன் நல்லா கேளு
மத்ததையும் நினைக்கவில்லை 10 மாசம் சுமந்தா மட்டும் பத்தாதில்ல லைசன்ஸ் இன்சூரன்ஸ் லைஃபுக்கு இம்பார்ட்டன்ஸ் பைக்கில் போனா ட்ரிபிள்ஸ் உயிர் சேதம் ரொம்ப போர்ஸ் அச்சு புச்சு ஓட்டிரிய மரண போட்டியா